ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಜೀವಿಗಳಲ್ಲಿ ವೈವಿಧ್ಯತೆ ಈ ಹೊಸ ಅಧ್ಯಯನವನ್ನು ನಾವೆಲ್ಲರೂ ಅಧ್ಯಯನ ಮಾಡೋಣ. ಓಕೆ, ಜೀವಿಗಳಲ್ಲಿ ವೈವಿಧ್ಯತೆ. ಜೀವಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವುದಕ್ಕೆ ಜೀವ ಇರ್ತದೋ ಅದು ಜೀವಿ ಅಂತ ಅನಿಸ್ಕೋತದೆ. ಹಾಗಾಗಿ ವೈವಿಧ್ಯತೆ ಅಂತಂದ್ರೆ ವಿವಿಧತೆ, ಡಿಫ್ರೆನ್ಸ್ ಅಂತ ಅರ್ಥ. ಎಲ್ಲರೂ ಸೇಮ್ ಇರಲ್ಲ ನೋಡೋಕೆ, ಹೌದಾ? ಮತ್ತು ಇನ್ನೊಂದು ಜೀವಿ ಅಂತಂದ್ರೆ ಹಲವಾರು ಜೀವಿಗಳು ಬರ್ತಾವೆ, ಪ್ರಾಣಿಗಳು ಬರ್ತಾವೆ, ಪಕ್ಷಿಗಳು ಬರ್ತಾವೆ. ಅದರಲ್ಲಿ ಪ್ರಾಣಿಗಳದಾಗ ಮತ್ತು ಮನುಷ್ಯ, ನಾಯಿ, ಬೆಕ್ಕು ಇತ್ಯಾದಿ ಬರ್ತಾವೆ, ಹೌದಾ? ಹಾಗೂ ಮತ್ತು ವೈವಿಧ್ಯತೆ ಅಂತಂದ್ರೆ ವಿವಿಧತೆ. ಎಲ್ಲ ನಾಯಿಗಳು ಸೇಮ್ ಇರಲ್ಲ ನೋಡೋಕೆ, ಅದರೊಳಗೂ ಮತ್ತು ಡಿಫ್ರೆನ್ಸ್ ಇರ್ತದೆ, ಪ್ರಭೇದ ಇರ್ತಾವೆ. ಹಾಗೆ ಜೀವಿಗಳಲ್ಲಿ ಯಾವ ರೀತಿ ನಾವು ವಿವಿಧತೆಯನ್ನು ಹುಡುಕಬಹುದು, ಯಾವ ರೀತಿ ಯಾವ ಆಧಾರದ ಮೇಲೆ ನಾವು ಜೀವಿಗಳನ್ನು ವಿಂಗಡಣೆ ಮಾಡಬಹುದು ಅಂಥೇಳಿ ಇವತ್ತಿನ ಕ್ಲಾಸ್ನಾಗ ನಾವು ಅಧ್ಯಯನ ಮಾಡೋಣ. ಓಕೆ, ಜೀವಿಗಳಲ್ಲಿ ವೈವಿಧ್ಯತೆ ನೋಡ್ರಿ ಏನಪ್ಪ ಅಂತಂದ್ರೆ, ಫಸ್ಟ್ ಜೀವಿಗಳಿಗೆ ನಾವು ವಿವಿಧಮಯವಾಗಿ ನಾವು ವಿಂಗಡಣೆ ಮಾಡಬೇಕಪ್ಪ ಅಂತಂದ್ರೆ ಅವುಗಳನ್ನು ನಾವು ವರ್ಗೀಕರಣ ಮಾಡಬೇಕು. ಆ ವರ್ಗೀಕರಣವನ್ನು ಯಾವ ಆಧಾರದ ಮೇಲೆ ಮಾಡ್ಯಾರ, ಅದು ಯಾರು ಮಾಡ್ಯಾರ ನೋಡ್ರಿ. ಫಸ್ಟಿಗೆ ಏನಾಯ್ತುಪ್ಪ ಅಂತಂದ್ರೆ, ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಪ್ರಾಣಿಗಳನ್ನು ಅವು ನೆಲದ ಮೇಲೆ ವಾಸಿಸುತ್ತವೆಯೋ ಅಥವಾ ನೀರಿನಲ್ಲಿ ವಾಸಿಸುತ್ತವೆಯೋ ಅಥವಾ ಗಾಳಿಯಲ್ಲಿ ವಾಸಿಸುತ್ತವೆ ಎಂಬುದರ ಆಧಾರದ ಮೇಲೆ ಏನು ಮಾಡ್ರು, ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಅವರು ವಿಂಗಡಣೆ ಮಾಡ್ರು. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದ್ರೆ, ನಮಗೆಲ್ಲರಿಗೂ ಗೊತ್ತದ ಅರಿಸ್ಟಾಟಲ್ ಅಂತಂದ್ರೆ ಇವರಿಗೆ ಫಾದರ್, ತಂದೆ, ಇವರಿಗೆ ವಿಜ್ಞಾನದ ತಂದೆ ಅಂತಲೂ ಕರೀತಾರೆ. ಯಾಕಪ್ಪ ಅಂತಂದ್ರೆ ಅನೇಕ ಸಂಶೋಧನೆಗಳನ್ನು ಇವರು ವಿಜ್ಞಾನದಾಗ ಮಾಡ್ಯಾರ. ಈ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಏನು ಮಾಡ್ರಪ್ಪ ಅಂತಂದ್ರೆ, ಪ್ರಾಣಿಗಳನ್ನು ವಿಂಗಡಣೆ ಮಾಡೋರು, ವರ್ಗೀಕರಣ ಮಾಡೋರು. ಯಾವ ಆಧಾರದ ಮೇಲೆ ಮಾಡ್ರು? ಎಲ್ಲ ಪ್ರಾಣಿಗಳವ ಭೂಮಿ ಮೇಲೆ. ಯಾವ ಆಧಾರದ ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ, ನೆಲದ ಮೇಲೆ ವಾಸ ಮಾಡೋ ಪ್ರಾಣಿಗಳೇ ಬೇರೆ ಅವ, ನೀರಾಗ ವಾಸ ಮಾಡೋ ಪ್ರಾಣಿಗಳೇ ಬೇರೆ ಅವ, ಗಾಳಿಯಲ್ಲಿ ವಾಸ ಮಾಡೋ, ಗಾಳಿಯಲ್ಲಿ ಅಂತಂದ್ರೆ ಪಕ್ಷಿಗಳು ಗಾಳಿದಾಗೆ ಹಾರಾಡ್ತಾವೆ, ಹೌದಾ? ಅವುಗಳನ್ನು ಬಿಟ್ಟು ಗಾಳಿಯಲ್ಲಿ ಇನ್ನೂ ಏನಿರ್ತಾವೆ, ಬ್ಯಾಕ್ಟೀರಿಯಾಗಳು ಇರ್ತಾವೆ. ನಮಗೆ ಕೆಲವೊಂದು ಬ್ಯಾಕ್ಟೀರಿಯಾ ಯೂಸ್ನೂ ಇರ್ತಾವೆ, ಕೆಲವೊಂದು ಹಾರ್ಮ್ನೂ ಇರ್ತಾವೆ. ಓಕೆ, ಹಾಗಾಗಿ ಇಲ್ಲಿ ಈ ಅರಿಸ್ಟಾಟಲ್ ವಿಜ್ಞಾನಿ ಏನು ಮಾಡ್ರಪ್ಪ ಅಂತಂದ್ರೆ, ಜೀವಿಗಳನ್ನು ಅಥವಾ ಪ್ರಾಣಿಗಳನ್ನು ಏನು ಮಾಡ್ರು, ಅನೇಕ ವಿಧಗಳಾಗಿ ಅವರು ವರ್ಗೀಕರಣ ಮಾಡ್ರು. ಅದು ಯಾವ ಆಧಾರದ ಮೇಲಪ್ಪ ಅಂತಂದ್ರೆ, ನೆಲದ ಮೇಲೆ ವಾಸ ಮಾಡವು, ಗಾಳಿಯಲ್ಲಿ ವಾಸ ಮಾಡೋ ಮತ್ತು ನೀರಿನಲ್ಲಿ ವಾಸ ಮಾಡೋ, ಈ ರೀತಿ ಅನೇಕ ವಿಧಗಳಾಗಿ ವಿಂಗಡಣೆ ಮಾಡ್ರು. ಮಾಡಿದ ನಂತರ ಏನಾಯ್ತುಪ್ಪ ಅಂತಂದ್ರೆ, ಫಸ್ಟ್ ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸ್ನಾಗ ಹೇಳೀನಿ, ಎಲ್ಲಿ ಅಂಗಾಂಶಗಳು ಹೇಳೋ ಟೈಮಿಗೆ ಮತ್ತು ಜೀವಕ್ರಿಯೆ ಹೇಳೋ ಟೈಮಿಗೆ ಹೇಳೀನಿ. ಯುಕ್ಯಾರಿಯೋಟಿಕ್ ಜೀವಕೋಶಗಳು ಇರ್ತಾವೆ, ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಇರ್ತಾವೆ. ಏನಪ್ಪ ಯುಕ್ಯಾರಿಯೋಟಿಕ್ ಅಂದ್ರೆ, ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಏನು ಹೇಳೀನಿ. ಪ್ರೋ ಅಂತಂದ್ರೆ ಸಿಂಗಲ್, ಒಂದೇ ಅಂತಂದ್ರೆ ಏಕಕೋಶ ಜೀವಿಗಳನ್ನು ಒಳಗೊಂಡಿರುವುದೇ ಪ್ರೋಕ್ಯಾರಿಯೋಟಿಕ್. ಯುಕ್ಯಾರಿಯೋಟಿಕ್ ಅಂತಂದ್ರೆ ಬಹುಕೋಶೀಯ ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ ಜೀವಕೋಶವೇ ಅದು ಯುಕ್ಯಾರಿಯೋಟಿಕ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ನಾವೆಲ್ಲ ಮನುಷ್ಯರು, ಹೌದಾ? ಯುಕ್ಯಾರಿಯೋಟಿಕ್ ಅಂತೆ ಕರೀತಾರೆ. ಯುಕ್ಯಾರಿಯೋಟಿಕ್ ಜೀವಕೋಶವು ನ್ಯೂಕ್ಲಿಯಸ್ಸನ್ನು ಒಳಗೊಂಡಂತೆ ಪೊರೆಯಿಂದ ಆವೃತವಾದ ಕಣದಂಗಗಳನ್ನು ಹೊಂದಿದೆ. ನಾವು ಆಲ್ರೆಡಿ ಇದು ಜೀವಕ್ರಿಯೆಗಳು ಮತ್ತು ಅಂಗಾಂಶಗಳ ಪಾಠದಾಗ ಸ್ಟಡಿ ಮಾಡಿದೆವು. ಯುಕ್ಯಾರಿಯೋಟಿಕ್ ಜೀವಕೋಶ ಹೊಂದಿರತಕ್ಕಂತಹ ಜೀವಿಗಳಲ್ಲಿ ಏನಿರ್ತದಪ್ಪ ಅಂತಂದ್ರೆ, ನ್ಯೂಕ್ಲಿಯಸ್ ಯಾವ ರೀತಿ ಇರ್ತದ ಅಂತಂದ್ರೆ ಪೊರೆಯಿಂದ ಆವೃತವಾಗಿದೆ. ಫಾರ್ ಎಕ್ಸಾಂಪಲ್ ಪೊರೆ ಅಂತಂದ್ರೆ ನಮಗೆಲ್ಲರಿಗೆ ಗೊತ್ತದ. ಹೆಂಗಪ್ಪ ಪೊರೆ ಅಂತಂದ್ರೆ, ಈಗ ಇಲ್ಲಿ ನೋಡ್ರಿ, ಇದು ನ್ಯೂಕ್ಲಿಯಸ್ ಅದ ಅಂತ ತಿಳ್ಕೊರಿ. ಇದು ಫುಲ್ ಒಳಗಡೆ ಎಲ್ಲ ಹೀಗೆಲ್ಲ ನ್ಯೂಕ್ಲಿಯಸ್ ಅದ ಅಂದ್ರೆ ಇದ್ರ ಹೊರಗಡೆ ಒಂದು ತೆಳುವಾದ ಪೊರೆ ಇರ್ತದೆ. ಇದಕ್ಕೆ ನಾವು ನ್ಯೂಕ್ಲಿಯಸ್ನ ಪೊರೆ ಅಂತ ಕರಿತೇವೆ. ಈ ರೀತಿ ಹಾಗಾಗಿ ನ್ಯೂಕ್ಲಿಯಸ್ ಒಳಗೊಂಡಂತೆ ಪೊರೆಯಿಂದ ಆವೃತವಾದ ಕಣದಂಗಗಳು ಹೊಂದಿದ್ದು ಅಂದ್ರೆ ಇದರೊಳಗಡೆ ಮತ್ತೇನಿರ್ತದೆ ನಮಗೆಲ್ಲರಿಗೂ ಗೊತ್ತದ. ಕಣದಂಗ ಅಂತಂದ್ರೇನು? ಲೈಸೋಸೋಮ್ಸ್, ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ ಇತ್ಯಾದಿ, ಹೌದಾ? ಪ್ಲಾಸ್ಟಿಡ್ಗಳು ಇವೆಲ್ಲ ಕಣದಂಗಗಳು. ಆ ಕಣದಂಗಗಳಿಗೆ ಕೂಡ ಏನಿರ್ತದೆ, ಇದು ಫಾರ್ ಎಕ್ಸಾಂಪಲ್ ಇದು ಹಿಂಗದ, ಒಳಗೆ ಹಿಂಗೆಲ್ಲ ಮೈಟೋಕಾಂಡ್ರಿಯಾ, ಇದು ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾದ ತಿಳ್ಕೊರಿ. ಇದಕ್ಕೂ ಕೂಡ ಏನಿರ್ತದೆ, ತನ್ನದೇ ಆದ ಒಂದು ಔಟರ್ ಕವರ್, ಔಟರ್ ಲೇಯರ್ ಅಂತ ಕರೀತಾರೆ. ಈ ರೀತಿ ಏನಿರ್ತದಪ್ಪ ಅಂತಂದ್ರೆ ಒಂದು ಕವರಿಂಗ್ ಇರ್ತದೆ, ಒಂದು ತೆಳುವಾದ ಪೊರೆ ಇರ್ತದಂತೆ ಹೇಳ್ಯಾರ ಅವ್ರು. ನೆಕ್ಸ್ಟ್, ಜೀವಕೋಶೀಯ ಪ್ರಕ್ರಿಯೆಯು ಪ್ರತ್ಯೇಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಯಲು ಅನುವಾಗುತ್ತದೆ. ಅಂತಂದ್ರೆ ಈ ಪೊರೆಗಳೆಲ್ಲ ಏನು ಮಾಡ್ತಾವಪ್ಪ ನಮ್ಮ ದೇಹದಾಗ, ನ್ಯೂಕ್ಲಿಯಸ್ನ ಪೊರೆ ಅಥವಾ ಕಣದಂಗಗಳ ಪೊರೆ ಏನು ಮಾಡ್ತಾವ ಅಂತಂದ್ರೆ, ನಮ್ಮ ದೇಹದಲ್ಲಿ ಉಂಟಾಗುವ ಎಲ್ಲ ಪ್ರಕ್ರಿಯೆಗಳು ಕರೆಕ್ಟಾಗಿ ನಡೀಕಿ ಸಹಾಯ ಮಾಡ್ತದಂತೆ. ಎಫೆಕ್ಟಿವ್ ಆಗಿ ನಡಿಬೇಕಲ್ಲ ಎಲ್ಲ ಪ್ರಕ್ರಿಯೆಗಳು ನಮ್ಮ ದೇಹದಾಗ, ಆ ಪ್ರಕ್ರಿಯೆ ಕರೆಕ್ಟಾಗಿ ನಡೆಯಂಗೆ ಸಹಾಯ ಮಾಡ್ತದಂತ. ಆದ್ದರಿಂದ ಈ ಪೊರೆಯಿಂದ ಆವೃತವಾದ ನ್ಯೂಕ್ಲಿಯಸ್ಸನ್ನು ಹೊಂದಿದ್ದು ಜೀವಕೋಶಗಳಲ್ಲಿ ಜೀವರಾಸಾಯನಿಕ ಕ್ರಿಯೆಗಳು ಪರಿಣಾಮಕಾರಿಯಾಗಿ ನಡೆಯಲು ಪ್ರತ್ಯೇಕ ವ್ಯವಸ್ಥೆಯನ್ನು ಹೊಂದಿರಬೇಕಾಗಿರುತ್ತದೆ. ನಮ್ಮ ದೇಹದಾಗ ಎಲ್ಲ ಕ್ರಿಯೆಗಳು ನಡೆಯೋದೇ ರಾಸಾಯನಿಕ ಚಟುವಟಿಕೆಯಿಂದ. ಹೆಂಗಪ್ಪ ಅಂತಂದ್ರೆ, ಒಂದು ಊಟ ಮಾಡಿದೆವು ನಾವು ಅಂತಂದ್ರೆ ಅದು ಡೈಜೆಷನ್ ಮೀನ್ಸ್ ಜೀರ್ಣಕ್ರಿಯೆ ಆಗೋಕ್ಕೆ ನಮ್ಗೆ ಏನೆಲ್ಲ ಬೇಕು, HCl ಹೈಡ್ರೋಕ್ಲೋರಿಕ್ ಆಮ್ಲ ಅದೆಲ್ಲ ಬೇಕು, ಅದು ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತದೆ. ಹೀಗೆ ಅನೇಕ ನಮ್ಮ ದೇಹದಲ್ಲಿ ಅನೇಕ ಜೀವರಾಸಾಯನಿಕ ಕ್ರಿಯೆಗಳು ನಡೆಯಲು
ಯಾವ ಹೆಲ್ಪ್ ಮಾಡ್ತಾವ ಅಂತಂದ್ರೆ ಈ ನ್ಯೂಕ್ಲಿಯಸ್ಸನ್ನು ಹೊಂದಿರತಕ್ಕಂತಹ ಆ ಜೀವಕೋಶಗಳು ಏನು ಮಾಡ್ತಾವೆ ನಮ್ಗೆ ಹೆಲ್ಪ್ ಮಾಡ್ತಾವ ಅಂತ ಹೇಳ್ಯಾರ. ಇದು ಕೋಶದ ರಚನೆಯ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರುತ್ತದೆ ಅಂತಂದ್ರೆ ಏನಪ್ಪ, ಈ ನ್ಯೂಕ್ಲಿಯಸ್ ಈ ಪೊರೆಯಿಂದ ಆವೃತವಾಗಿರ್ತಕ್ಕಂತಹ ನ್ಯೂಕ್ಲಿಯಸ್ ಒಂದು ಕೋಶ ಯಾವ ರೀತಿ ರಚನೆ ಆಗ್ಯದ ಎಂಬುದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹೆಂಗಪ್ಪ ಅಂತಂದ್ರೆ ಒಂದು ದೊಡ್ಡ ಜೀವಕೋಶ ಅದ ತಿಳ್ಕೊರಿ, ಈ ರೀತಿ ಅದಂದ್ರೆ ಇದ್ರೊಳಗೆ ನ್ಯೂಕ್ಲಿಯಸ್ ಪೊರೆಯಿಂದ ಆವೃತ ಆಗ್ಯದೋ ಇಲ್ಲೋ ಎಂಬುದು ಇದಕ್ಕೆ ಡಿಪೆಂಡ್ ಆಗ್ಯದ ಅಂತ ಹೇಳ್ಯಾರ. ಅಂದ್ರೆ ಇದು ಚಿತ್ರ ಈ ರೀತಿ ನಮ್ಗೆ ಕಾಣಿಸ್ಬೇಕಾಗಿತ್ತಂದ್ರೆ ಒಳಗಡೆ ನ್ಯೂಕ್ಲಿಯಸ್ ಯಾವ ರೀತಿ ಅರೇಂಜ್ ಆಗ್ಯದ ಅಂತ ಹೇಳಿ ನಮಗೆ ಮೊದಲು ತಿಳಿಬೇಕು. ಓಕೆ, ಇದು ಕೋಶದ ರಚನೆಯ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರುತ್ತದೆ. ಅಂದ್ರೆ ಪ್ರತಿಯೊಂದು ಜೀವಕೋಶ ರಚನೆ ಆಗೋಗುತ್ತದೆ ಅಂತಂದ್ರೆ ಮೊದಲ ನ್ಯೂಕ್ಲಿಯಸ್ ಹೆಂಗದ ಅಂಬೋದು ನೋಡ್ಕೋಬೇಕು. ನಂತರ ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್. ಕೋಶ ಕೇಂದ್ರಕ್ಕೆ ಇಂಗ್ಲೀಷ್ನಾಗೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಕೋಶ ಕೇಂದ್ರವನ್ನು ಹೊಂದಿರುವ ಜೀವಕೋಶಗಳು ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಬಹುಕೋಶೀಯ ಜೀವಿಗಳನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಏನಾಗ್ತದಪ್ಪ ಅಂತಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಅನೇಕ ಅಂಗಾಂಶಗಳವ. ನಾವೀಗ ಆಲ್ರೆಡಿ ಅಂಗಾಂಶಗಳು ಪಾಠದಾಗ ಅಧ್ಯಯನ ಮಾಡಿದೆವು. ಈ ಅಂಗಾಂಶಗಳು ನಿರ್ಮಾಣ ಆಗಬೇಕಾಗಿತ್ತು ಬಹುಕೋಶೀಯ ಜೀವಿಗಳದಾಗ ಅಂತಂದ್ರೆ ಈ ನ್ಯೂಕ್ಲಿಯಸ್ ಬಹಳ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದಂತೆ ಹೇಳ್ಬೋದು. ಆದ್ದರಿಂದ ಕೋಶ ಕೇಂದ್ರವು ವರ್ಗೀಕರಣದಲ್ಲಿ ಮೂಲಭೂತ ಗುಣಲಕ್ಷಣವಾಗಿದೆ. ನಾವು ಪ್ರಾಣಿಗಳನ್ನು ವರ್ಗೀಕರಣ ಮಾಡಬೇಕಾಗಿತ್ತಂದ್ರೆ ಅವುಗಳಲ್ಲಿ ಇರ್ತಕ್ಕಂತಹ ನ್ಯೂಕ್ಲಿಯಸ್ ಪೊರೆಯಿಂದ ಆವೃತ ಆಗದ ಇಲ್ಲ ಆ ಆಧಾರದ ಮೇಲೆ ನಮಗೆ ಬಹಳ ವರ್ಗೀಕರಣಕ್ಕೆ ಸಹಾಯ ಆಗ್ತದಂತ. ವರ್ಗೀಕರಣದ ಅದೊಂದು ಗುಣಲಕ್ಷಣ ಕೂಡ ಆಗಿರ್ತದಂತೆ ಹೇಳ್ಯಾರ ಅವರು. ನೆಕ್ಸ್ಟ್ ಏನು ನೋಡ್ರಿ, ಜೀವಕೋಶಗಳು ಗುಂಪುಗೂಡಿ ಒಂದು ಜೀವಿಯನ್ನು ರೂಪಿಸುತ್ತವೆ. ಇಂತಹ ದೇಹ ರಚನಾ ವಿನ್ಯಾಸದಲ್ಲಿ ಎಲ್ಲ ಜೀವಕೋಶಗಳು ಒಂದೇ ರೀತಿಯಾಗಿರುವುದಿಲ್ಲ. ನಮಗೆ ಗೊತ್ತದ ಎಲ್ಲ ಜೀವಕೋಶಗಳು ಕೂಡ ಏನು ಮಾಡ್ತಾವ, ಗುಂಪುಕೊಂಡು ಕೂಡ ಒಂದು ಜೀವಿಯನ್ನು ರಚನೆ ಮಾಡ್ತಾವೆ. ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ ಹೌದಾ. ಒಂದು ಅಂಗಾಂಶ ಒಂದು ಅಂಗ ಆಗಬೇಕಾಗಿತ್ತಂದ್ರೆ ಇದಕ್ಕೆ ಮೊದಲು ಏನು ಬೇಕು, ಅಂಗಾಂಶ ಬೇಕು. ಆ ಅಂಗಾಂಶ ರೂಪ ಆಗಬೇಕಂದ್ರೆ ಏನು ಬೇಕು, ಒಂದು ಕೋಶ ಬೇಕು ಹೌದಾ. ಸೆಲ್ ಬೇಕು, ಸೆಲ್ ಅಂತ ಕರೀತಾರೆ ಹೌದಾ. ಸೆಲ್ ಅಂದ್ರೆ ಕೋಶ ಇದ್ದರೆ ಅಂಗಾಂಶ ರಚನೆ. ಹಲವಾರು ಅಂಗಾಂಶಗಳು ಕೂಡಿ ಒಂದು ಅಂಗ ಆಗ್ತದೆ. ಹಲವಾರು ಅಂಗಗಳು ಕೂಡಿ ಏನಾಗ್ತದಪ್ಪ ಅಂತಂದ್ರೆ ಒಂದು ದೇಹ ರಚನೆ ಆಗ್ತದಂತೆ ಹೇಳ್ಬೋದು. ಈ ರೀತಿ ಏನಪ್ಪ ಅಂತಂದ್ರೆ ಹಲವಾರು ಜೀವಕೋಶಗಳು ಗುಂಪು ಕೂಡ್ಕೊಂಡು ಏನು ಮಾಡ್ತಾವೆ, ಒಂದು ದೇಹವನ್ನು ರಚನೆ ಮಾಡುವಲ್ಲಿ ಅಥವಾ ಒಂದು ಜೀವಿಯನ್ನು ರೂಪಿಸುವುದರಲ್ಲಿ ಸಹಾಯ ಮಾಡ್ತಾವಂತ ಹೇಳ್ಬೋದು. ಇಂತಹ ದೇಹ ರಚನಾ ವಿನ್ಯಾಸದಲ್ಲಿ ಎಲ್ಲ ಜೀವಕೋಶಗಳು ಒಂದೇ ರೀತಿಯಾಗಿರುವುದಿಲ್ಲ ಹೌದಾ. ಎಲ್ಲ ಜೀವಕೋಶ ಒಂದೇ ಹೆಂಗಿರ್ತದಪ್ಪ, ಎಲ್ಲ ಜೀವಕೋಶಗಳು ಬೇರೆ ಬೇರೆ ಇರ್ತಾವೆ. ಫಾರ್ ಎಕ್ಸಾಂಪಲ್ ಮೈಟೊಕಾಂಡ್ರಿಯಾ ಬೇರೆ, ಕ್ಲೋರೋಪ್ಲಾಸ್ಟ್ ಬೇರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇರೆ. ಇವು ಹೆಂಗಿರ್ತಾವಂದ್ರೆ ಇವುಗಳ ರಚನೆಯಲ್ಲೂ ಬೇರೆ ಇರ್ತದೆ, ಕಾರ್ಯನಿರ್ವಹಿಸುವ ಕಾರ್ಯ ಕೂಡ ಬೇರೆ ಇರ್ತದಂತೆ ಹೇಳ್ಬೋದು. ಅದಲ್ಲದೆ ಬದಲಾಗಿ ಜೀವಕೋಶಗಳ ಗುಂಪುಗಳು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ದೇಹದಾಗ ಏನಾಗ್ತದೆ, ಒಂದು ಜೀವಕೋಶ ಅದ ಅಂತಂದ್ರೆ ಅದು ಜೀವಕೋಶ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತದೆ. ಎಲ್ಲ ಕೆಲಸನೂ ಒಂದೇ ಜೀವಕೋಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಮೆದುಳಿನ ನರಕೋಶ ಅದ. ನರಕೋಶ ಏನು ಮಾಡ್ತದೆ, ಕೇವಲ ನಮ್ಮ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇವೆಲ್ಲ ಏನು ಮಾಡ್ತದೆ, ನಮ್ಮ ದೇಹದಲ್ಲಿ ಉಂಟಾಗುವ ಎಲ್ಲ ಆಲೋಚನೆಗಳು ಇವುಗಳನ್ನು ಸರಬರಾಜು ಮಾಡೋ ಕೆಲಸ. ಅದೇನು ಜೀರ್ಣಕ್ರಿಯೆ ಮಾಡಲ್ಲ ಹೌದಾ. ಹಾಗಾಗಿ ತನ್ನದೇ ಆದಂಥ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಅದು ಮಾಡ್ತದೆ. ಮತ್ತೇನಾಗ್ತದಪ್ಪ ಅಂತಂದ್ರೆ ಜೀವಕೋಶಗಳ ಗುಂಪುಗಳು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಹೌದಾ. ಇವಾಗ ಹೇಳಿದೆ ಇದು ಜೀವಿಗಳ ದೇಹ ರಚನೆಯಲ್ಲಿ ಅತ್ಯಂತ ಮೂಲ ವೈಶಿಷ್ಟ್ಯತೆಯನ್ನು ಉಂಟು ಮಾಡುತ್ತದೆ. ನಿಜ, ನಮ್ಮ ದೇಹದಲ್ಲಿ ವಿಶಿಷ್ಟತೆ ಅದ. ಹೆಂಗಪ್ಪ ವಿಶಿಷ್ಟತೆ ಅದ ಅಂತಂದ್ರೆ ಎಲ್ಲ ಅಂಗಗಳು ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಎಲ್ಲ ಕೆಲಸಗಳು ಮಾಡಗುತ್ತವೆ. ಹಾಗಾಗಿ ಒಂದು ವಿಶಿಷ್ಟತೆ ಅದ. ಇದರ ಫಲಿತಾಂಶವಾಗಿ ಒಂದು ಅಮೀಬಾ ಮತ್ತು ಒಂದು ಹುಳು ತಮ್ಮ ದೇಹ ರಚನೆಯಲ್ಲಿ ಎಷ್ಟು ಭಿನ್ನವಾಗಿವೆ ಹೌದಾ. ಅಮೀಬಾ ಹೆಂಗದ ನಮಗೆಲ್ಲರಿಗೂ ಗೊತ್ತದ. ಅದಕ್ಕೆ ಯಾವುದೇ ಆದಂಥ ರಚನೆ ಇಲ್ಲ. ಅದು ಹೆಂಗೆ ಬೇಕು ಹಂಗೆ ಇರ್ಬೋದು. ಅದಕ್ಕೆ ಏನಿರ್ತದೆ, ಒಂದು ಕೇವಲ ಮಿಥ್ಯಪಾದ ಅಂತ ಇರ್ತದೆ ಹೌದಾ. ಅಷ್ಟೇ, ಅದಕ್ಕೆ ಬೇರೆ ಏನು ಬಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಒಂದು ಏಕಕೋಶ ಜೀವಿ. ಇದೇನದ ಅಮೀಬಾಕ್ಕೆ ಮತ್ತು ಇನ್ನೊಂದಕ್ಕೆ ಯಾವುದು ಕಂಪೇರ್ ಮಾಡೋರವರು ಒಂದು ಹುಳು ಅಂದಾರ ಹೌದಾ. ಹುಳುನೇ ಬೇರೆ, ಅಮೀಬಾನೇ. ಹುಳುವಿಗೆ ಏನಿರ್ತದೆ, ತನ್ನದೇ ಆದ ಒಂದು ಸ್ಟ್ರಕ್ಚರ್ ರಚನೆ ಇರ್ತದೆ. ಹಾಗಾಗಿ ಇಲ್ಲಿ ಅಮೀಬಾ ಮತ್ತು ಹುಳುವಿನ ಕಂಪ್ಯಾರಿಸನ್ ಮಾಡಿರಿ ಅಂದ್ರೆ ಅವೆರಡು ಎಷ್ಟು ಭಿನ್ನ ಅವ ಒಂದಕ್ಕೊಂದು ರಚನೆದಾಗ, ಅವೆರಡು ಸೇಮ್ ಇಲ್ಲಲ್ಲ, ಅದನ್ನು ಅವರು ಇಲ್ಲಿ ಹೇಳ್ಯಾರಂತ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ಯಾರ ನೋಡ್ರಿ, ಸಸ್ಯಗಳನ್ನು ವರ್ಗೀಕರಣ ಮಾಡಲು ಬಳಸುವ ದೇಹ ರಚನೆಯ ಗುಣಲಕ್ಷಣಗಳು ಪ್ರಾಣಿಗಳನ್ನು ವರ್ಗೀಕರಿಸಲು ಬಳಸುವ ದೇಹ ರಚನೆಯ ಗುಣಲಕ್ಷಣಗಳಿಂದ ಸಂಪೂರ್ಣ ಭಿನ್ನವಾಗಿವೆ. ನಮಗೆ ಗೊತ್ತದ ಹೆಂಗಪ್ಪ ಅಂತಂದ್ರೆ ಸಸ್ಯಗಳನ್ನು ನಾವು ವರ್ಗೀಕರಣ ಮಾಡಬೇಕಾದ್ರೆ ಅವುಗಳ ಗುಣಲಕ್ಷಣಗಳೇ ಬೇರೆ ಇರ್ತಾವೆ.
ನಮ್ಮ ಗುಣಲಕ್ಷಣಗಳೇ ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್ ಸಸ್ಯಗಳು ತಮ್ಮ ಆಹಾರವನ್ನು ತಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ತಯಾರು ಮಾಡ್ಕೋತಾವೆ. ಬಟ್ ಪ್ರಾಣಿಗಳೇನು ಮಾಡ್ತಾವೆ, ಆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತೇವೆ ನಾವೆಲ್ಲ. ಹೌದಾ, ಅವು ತಯಾರು ಮಾಡಿರ್ತಕ್ಕಂಥ ಆಹಾರವನ್ನೇ ನಾವು ಸೇವಿಸ್ತೇವೆ. ಹಾಗಾಗಿ ಸಸ್ಯಗಳನ್ನು ನಾವು ವರ್ಗೀಕರಣ ಮಾಡಬೇಕಾಗಿತ್ತಂದ್ರೆ ಸಸ್ಯಗಳನ್ನು ನಾವು ಸಪ್ರೇಟ್ ಗುಣಲಕ್ಷಣಗಳು ತೆಗೆದುಕೊಂಡು ವರ್ಗೀಕರಣ ಮಾಡ್ತೇವೆ. ಪ್ರಾಣಿಗಳನ್ನು ವರ್ಗೀಕರಣ ಮಾಡಬೇಕಾಗಿತ್ತಂದ್ರೆ ಪ್ರಾಣಿಗಳಿಗೆ ನಾವು ಸಪ್ರೇಟ್ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೇವೆ ಅಂತ ಹೇಳಬಹುದು. ತದನಂತರ ಇವುಗಳ ದೇಹದ ಮೂಲ ರಚನೆ ಭಿನ್ನವಾಗಿರುತ್ತದೆ. ಅದು ನಮಗೆಲ್ಲರಿಗೂ ಗೊತ್ತದ. ಹೆಂಗಪ್ಪ ಅಂತ ಸಸ್ಯಗಳ ದೇಹ ರಚನೆಯೇ ಬೇರೆ, ಪ್ರಾಣಿಗಳ ದೇಹ ರಚನೆಯೇ ಬೇರೆ. ಏಕೆಂದ್ರೆ ಅವುಗಳ ಗುಣಲಕ್ಷಣಗಳು ಕೂಡ ಏನಿರ್ತಾವೆ, ಭಿನ್ನ ಭಿನ್ನ ಇರ್ತಾವೆ. ಏನಾಗ್ತದಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಮತ್ತು ಪ್ರಾಣಿಗಳು ಬೇರೆ ಜೀವಿಗಳಿಂದ ತಮ್ಮ ಆಹಾರವನ್ನು ಪಡೆಯಲು ವಿಭಿನ್ನ ರಚನೆಯನ್ನು ಹೊಂದಿವೆ. ನಿಜ. ಹೆಂಗಪ್ಪ ಅಂತಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ತಮ್ಮ ಎಲೆಗಳನ್ನು ಬಳಸುತ್ತವೆ. ಎಲೆಗಳಲ್ಲಿರುವ ಕ್ಲೋರೋಫಿಲ್ಲನ್ನು ಅವು ಏನು ಮಾಡ್ತಾವೆ, ಬಳಸ್ಕೊಂಡು ತಮ್ಮ ಆಹಾರ ತಯಾರು ಮಾಡ್ಕೊತಾವೆ. ಬಟ್ ನಾವು ಏನು ಮಾಡ್ತೇವೆ, ಸಸ್ಯಗಳನ್ನು ಬೆಳೆದು ಅವುಗಳ ಕಾಂಡ ತಿಂತೇವೆ, ಕೆಲವೊಂದು ಸಾರಿ ಅವುಗಳ ಬೇರುಗಳನ್ನು ತಿಂತೇವೆ. ಹೌದಾ, ಅವುಗಳ ಎಲೆಗಳನ್ನು ತಿಂತೇವೆ, ಸೊಪ್ಪಾಗಿ ಬಳಸ್ತೇವೆ. ಈ ರೀತಿ ನಾವು ತಿಂತಕ್ಕಂಥ ಆಹಾರನೇ ಬೇರೆ, ಸಸ್ಯಗಳದ ಆಹಾರನೇ ಬೇರೆ. ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕನ್ನು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತವೆ. ಬಟ್ ನಮಗೆ ಆಕ್ಸಿಜನ್ ಬೇಕು. ಹೌದಾ, ಹೀಗಾಗಿ ನಾವು ಮತ್ತು ಸಸ್ಯಗಳು ತುಂಬ ಭಿನ್ನ ಇದ್ದೇವೆ ಅಂತೇಳಿ ಗೊತ್ತಾಯಿತು. ಇದರ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ರೀತಿಯ ರಚನಾ ವೈಶಿಷ್ಟ್ಯಗಳನ್ನು ಉದಾಹರಣೆಗೆ ಅಂದ್ರೆ ಅಸ್ಥಿಪಂಜರವನ್ನು ಹೊಂದಿರುವುದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಮಾನವರಲ್ಲಿ ಏನದ, ನಮ್ಮಲ್ಲಿ ಅಸ್ಥಿಪಂಜರ ಅದ. ಬಟ್ ಸಸ್ಯಗಳಲ್ಲಿ ಏನು ಅಸ್ಥಿಪಂಜರ ಅವೆಲ್ಲ ಏನೂ ಇಲ್ಲ. ಹಾಗೆ ಈ ರೀತಿ ಭಿನ್ನ ಭಿನ್ನ ನಮ್ಮ ದೇಹನೇ ಬೇರೆ, ಸಸ್ಯಗಳ ದೇಹನೇ ಬೇರೆ ಅಂತ ಹೇಳ್ಬೋದು ನಾವು. ಹೌದಾ, ಇಷ್ಟಾದ ನಂತರ ವರ್ಗೀಕರಣ ಮತ್ತು ವಿಕಾಸ. ಏನಪ್ಪ ವರ್ಗೀಕರಣ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವರ್ಗೀಕರಣ ಅಂತಂದ್ರೆ ಡಿಫ್ರೆನ್ಷಿಯೇಟ್ ಮಾಡೋದು, ಸಪ್ರೇಟ್ ಮಾಡೋದು ಅಂತ ಅರ್ಥ. ಈ ಗುಂಪು ಬೇರೆ, ಈ ಗುಂಪು ಬೇರೆ, ಈ ಗುಂಪು ಬೇರೆ, ಈ ರೀತಿ ವರ್ಗೀಕರಣ ಮಾಡೋದು. ವಿಕಾಸ ಅಂತಂದ್ರೆ ಏನು ಅಂತಂದ್ರೆ ಒಂದು ಜೀವಿ ತನ್ನ ಮಾನಸಿಕ ಅಥವಾ ದೈಹಿಕವಾಗಿ ಬೆಳವಣಿಗೆ ಆಗದೆ ವಿಕಾಸ ಅಂತ ಕರೀತಾರೆ. ಹೌದಾ, ಇಲ್ಲಿ ಏನಾಗ್ತದೆ ನೋಡ್ರಿ, ಎಲ್ಲ ಜೀವಿಗಳನ್ನು ಅವುಗಳ ದೇಹ ರಚನಾ ವಿನ್ಯಾಸ ಮತ್ತು ಕಾರ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ. ನಮಗೆಲ್ಲರಿಗೂ ಗೊತ್ತದ ಎಲ್ಲ ಜೀವಿಗಳಿಗೆ ಏನು ಮಾಡಿದೆವು ಅಂತ ನಾವು, ಅವುಗಳು ಫಿಸಿಕಲಿ ಹ್ಯಾಂಗೆ ಕಾಣಿಸ್ತಾವೆ ದೇಹ ರಚನೆ ಮತ್ತು ಅವುಗಳು ಏನು ಕೆಲಸ ಮಾಡ್ತಾವೆ ಇವುದರ ಆಧಾರದ ಮೇಲೆ ಅವುಗಳನ್ನು ನಾವು ಏನು ಮಾಡಿದೆವು, ಸಪ್ರೇಟಾಗಿ ಗುಂಪುಗಳಾಗಿ ವಿಂಗಡಣೆ ಮಾಡಿದೆವು ಅಂತ ಹೇಳ್ಯಾರ ಅವರು. ಅದು ನಿಜ. ಜೀವಿಗಳ ವರ್ಗೀಕರಣವು ವಿಕಾಸದೊಂದಿಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿದೆ. ಜೀವಿಗಳನ್ನು ನಾವು ಏನು ಡಿಫ್ರೆಂಟಾಗಿ ವರ್ಗೀಕರಣ ಮಾಡ್ತೇವಲ್ಲ, ಇದು ವಿಕಾಸ, ಆ ಜೀವಿಗಳು ಯಾವ ರೀತಿ ವಿಕಾಸ ಹೊಂದ್ಯಾವ ಅದನ್ನು ಆ ವಿಕಾಸ ಯಾವ ರೀತಿ ಹೊಂದ್ಯಾವ ಅಂಬೋದಕ್ಕೆ ಬಹಳ ಅಂತರ್ ಸಂಬಂಧ ಅದ ಅಂತ ಹೇಳ್ಯಾರ ಅವ್ರು ಎರಡಕ್ಕೆ. ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಅನೇಕ ಜೀವಿಗಳು ಅವುಗಳ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಬದುಕಲು ಅವುಗಳ ದೇಹ ರಚನಾ ವಿನ್ಯಾಸದಲ್ಲಿ ಆದ ಬದಲಾವಣೆಗಳ ಕ್ರೋಢೀಕರಣದಿಂದ ಉಂಟಾಗಿದೆ. ನಮಗೆಲ್ಲರಿಗೂ ಗೊತ್ತದ, ನಾವು ಒಂದು ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆದೇವು ಅಂದ್ರೆ ಇನ್ನೊಂದು ನೆಕ್ಸ್ಟ್ ಎನ್ವಿರಾನ್ಮೆಂಟಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೋತೇವೆ. ಹೌದಾ, ಹಾಗಾಗಿ ಅನೇಕ ಜೀವಿಗಳು ಏನು ಮಾಡ್ಯಾವ ಅಂತಂದ್ರೆ ತಮ್ಮ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಬದುಕಲು ಏನು ಮಾಡ್ಯಾವತ್ತ, ತಮ್ಮ ದೇಹ ರಚನಾ ವಿನ್ಯಾಸವನ್ನು ಕೂಡ ಏನು ಮಾಡ್ಯಾವ, ಬದಲು ಮಾಡ್ಕೊಂಡವ ಅಂತ ಹೇಳ್ಯಾರ ಅವರು. ನಮ್ಮ ದೇಹ ರಚನಾ ವಿನ್ಯಾಸ ಬೇರೆ ಇತ್ತು ಅಂತಂದ್ರೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಮ್ಮ ದೇಹ ರಚನಾ ವಿನ್ಯಾಸನೇ ಬೇರೆ ಇತ್ತು, ಆ ಜೀವಿಗಳ ಪರಿಸರನೇ ಬೇರೆ ಇತ್ತು ಅಂತಂದ್ರೆ ಅಡ್ಜಸ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೋಗಿ ಈಗ ಕಾಶ್ಮೀರ ಹಿಮಾಲಯ ಪರ್ವತದಾಗ ಇರ್ತೇವೆ ಅಂದ್ರೆ ಆಗಲ್ಲ. ಬಟ್ ಅಲ್ಲಿದವ್ರು ಇಲ್ಲಿ ಬರ್ತೀನಿ ಅಂದ್ರೂ ಆಗಲ್ಲ. ಯಾಕಪ್ಪ ಅಂತಂದ್ರೆ ಅವ್ರ ದೇಹ ರಚನಾ ವಿನ್ಯಾಸನೇ ಬೇರೆ, ನಮ್ಮದೇ ಬೇರೆ. ಹೌದಾ, ಇದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾಗ್ಯದ ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್ ವಿಜ್ಞಾನಿಯವರು ಏನು ಮಾಡ್ಯಾರಪ್ಪ ಅಂತಂದ್ರೆ 1859ರಲ್ಲಿ ಮೊದಲಿಗೆ ಫಸ್ಟ್ ಟೈಮ್ ಚಾರ್ಲ್ಸ್ ಡಾರ್ವಿನ್ ಎಂಬ ವಿಜ್ಞಾನಿ ಏನು ಮಾಡ್ರು 1859ರಲ್ಲಿ ಅಂತಂದರೆ ವಿಕಾಸವಾದದ ಆಲೋಚನೆಯನ್ನು ತಾವು ಬರೆದ ಪ್ರಭೇದಗಳ ಉಗಮ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಈ ಚಾರ್ಲ್ಸ್ ಡಾರ್ವಿನ್ ಎಂಬ ವಿಜ್ಞಾನಿ ಏನು ಮಾಡ್ರಪ್ಪ ಅಂತಂದ್ರೆ 1859 ಇಸ್ವಿದಾಗ ವಿಕಾಸವಾದದ ಆಲೋಚನೆ ಅಂತಂದ್ರೆ ಯಾವ ರೀತಿ ವಿಕಾಸ ಆಗ್ತದ ಅಂಬೋದು ಒಂದು ವಿಕಾಸವಾದ ಎಂಬುದು ಒಂದು ವಾದ ಮಾಡಿ ಅದನ್ನು ಒಂದು ಬುಕ್ನಾಗ ಬರೆದಿರತ್ತೆ. ಆ ಬುಕ್ಕಿನ ಹೆಸರು ಏನಪ್ಪ ಅಂದ್ರೆ ಪ್ರಭೇದಗಳ ಉಗಮ. ಆ ಬುಕ್ಕಿನ ಹೆಸರು ಪ್ರಭೇದಗಳ ಉಗಮ ಎಂಬ ಬುಕ್ನಾಗ ಅವರು ಬರೆದಿರಂತ. ಯಾಕೆ ಬರೆದಿರತ್ತಪ್ಪ ಅಂತಂದ್ರೆ ಈಗ ಮುಂದೆ ನಮಗೆಲ್ಲ ಓದಿ ಅದು ಯಾಕೆ ಬರೆದಿರೋ ಏನೆಲ್ಲ ವಿಷಯ ಅದ ಅದರೊಳಗತ್ತೆ ಓದ್ಕೊಂಡು ತಿಳ್ಕೊಂಬದಸಿಂದ ಆ ಬುಕ್ಕನ್ನು ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಾರಂತೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ರಪ್ಪ ಅಂತಂದರೆ ಹೆಚ್ಚಿನ ತಿಳುವಳಿಕೆಗಾಗಿ ಏನು ಅಂದರೆ ಸ್ವಲ್ಪ ನಾಲೆಜ್ ಬರ್ತದೆ, ಇದು ಸ್ವಲ್ಪ ಓದ್ರು ನೋಡ್ರಿ ಏನದ ಅಂತೆ.
ಜೀವ ವೈವಿಧ್ಯತೆ ಅಂದರೆ ಜೀವಿಗಳಲ್ಲಿ ಕಂಡುಬರುವ ವಿವಿಧತೆ. ನಾನು ಇವಾಗ ಆಲ್ರೆಡಿ ನಿಮಗೆ ಹೇಳಿಬಿಟ್ಟೇನೆ ಹಿಂದೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ವಿಭಿನ್ನ ರೀತಿಯ ಜೀವಿಗಳಿಗೆ ಒಟ್ಟಾಗಿ ಈ ಪದವನ್ನು ಬಳಸುತ್ತೇವೆ. ನಮಗೆ ಗೊತ್ತದ ಹೆಂಗಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರೋ ವಿಭಿನ್ನ ರೀತಿಯ ಜೀವಿಗಳು. ಇದು ಗುಲ್ಬರ್ಗ ಒಂದು ನಿರ್ದಿಷ್ಟ ಪ್ರದೇಶ ಅದ. ಇಲ್ಲಿ ವಿಭಿನ್ನ ಜೀವಿ ಇವ, ಹೌದಾ, ಪ್ರಾಣಿ ಇವ, ಪಕ್ಷಿ ಇವ, ಮನುಷ್ಯರವ, ಎಲ್ಲರೂ ಇದ್ದೆವು. ಹಾಗಾಗಿ ಈ ಪದವನ್ನು ನಾವು ಜೀವ ವೈವಿಧ್ಯತೆ ಅಂದರೆ ಇಲ್ಲಿ ಹಲವಾರು ವಿವಿಧವಾದ ಜೀವಿಗಳು ಅವ ಅಂತ ಹೇಳ್ಬೋದು. ಈ ವಿಭಿನ್ನ ಜೀವಿಗಳು ಪರಸ್ಪರ ಪರಿಸರವನ್ನು ಹಂಚಿಕೊಂಡಿದ್ದು ಒಂದನ್ನೊಂದು ಪ್ರಭಾವಿಸುತ್ತವೆ, ನಿಜ. ಇಲ್ಲಿ ಗಿಡನೂ ಅವ, ಮರ ಅವ, ಹಕ್ಕಿ, ಪಕ್ಷಿ, ಪ್ರಾಣಿ, ಮನುಷ್ಯ ಎಲ್ಲರೂ ಇದ್ದೆವು. ನಾವು ಏನು ಮಾಡಿದೆವು, ಒಬ್ರಿಗೊಬ್ಬರು ಹಂಚ್ಕೊಂಡಿದ್ದೆವು ಈ ಭೂಮಿಯನ್ನು, ಹೌದಾ. ನಾವು ಬದುಕಿ ಬಾಳಲು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಹಂಚ್ಕೊಂಡು ಬಿಟ್ಟಿದ್ದೆವು. ಇದರ ಪರಿಣಾಮವಾಗಿ ಒಂದು ತಟಸ್ಥ ಸಮುದಾಯದ ಜೀವಿಗಳ ವೈವಿಧ್ಯತೆಯು ಅಲ್ಲಿನ ಮಣ್ಣಿನ ನಿರ್ದಿಷ್ಟ ಲಕ್ಷಣ, ನೀರು, ಹವಾಮಾನ ಮುಂತಾದ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ, ಹೌದಾ. ನಾವಿಲ್ಲಿ ಬದುಕೋಗುತ್ತಿದೆ ಅಂತಂದ್ರೆ ಇಲ್ಲೇ ಬಾಜು ಬೀದರ್ ಅದ ಅಂತಂದ್ರೆ ಅಲ್ಲಿ ಕೆಂಪು ಮಣ್ಣದ, ಇಲ್ಲಿ ಕರಿ ಮಣ್ಣದ, ಹೌದಾ. ಅಲ್ಲಿ ನೀರಿಂದು ಪ್ರಮಾಣನೇ ಬೇರೆ, ಮೀನ್ಸ್ ನೀರಿನ ರುಚಿನೇ ಬೇರೆ ಇರ್ತದೆ, ಅಲ್ಲಿ ಇಲ್ಲಿನೇ ಬೇರೆ ಇರ್ತದೆ. ಹಾಗಾಗಿ ಒಂದು ತಟಸ್ಥ ಸಮುದಾಯದ ಜೀವಿಗಳ ವೈವಿಧ್ಯತೆ ಹೆಂಗಿರ್ತದಪ್ಪ ಅಂತ ಮೀನ್ಸ್, ಒಂದು ತಟಸ್ಥ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡುವಂತಹ ಆ ಜೀವಿಗಳ ವೈವಿಧ್ಯತೆ ಅಂದ್ರೆ ವಿವಿಧತೆ ಹೆಂಗಿರ್ತದಪ್ಪ ಅಂತಂದ್ರೆ, ಅಲ್ಲಿ ಮಣ್ಣು, ನೀರು, ಭೂಮಿ ಹಂಗದ, ಅಲ್ಲಿ ಹವಾಗುಣ, ವಾಯುಮಾನ ಯಾವ ರೀತಿ ಅದ, ವಾಯುಮಾಲಿನ್ಯ ಅದ್ರ ಮೇಲೆ ಭಾಳ ಪ್ರಭಾವ ಬೀರ್ತದಂತೆ ಹೇಳ್ಯಾರ. ಹೌದು, ಒಂದು ಅಂದಾಜಿನ ಪ್ರಕಾರ ಭೂಗ್ರಹದಲ್ಲಿ ಸುಮಾರು 10 ಮಿಲಿಯನ್ ಪ್ರಭೇದದ ಜೀವಿಗಳಿವೆ. ನೋಡ್ರಿ, ನಮಗೆ ಗೊತ್ತೇ ಇಲ್ಲ ಎಷ್ಟು ಜೀವಿಗಳವ ಅಂಬದೆ, ಅಂದಾಜು ಮಾಡ್ಯಾರ. ಆ ಅಂದಾಜಿನ ಪ್ರಕಾರನೇ ಏನು ಗೊತ್ತಾಗ್ಯದ ನಮಗೆ, ಭೂಗ್ರಹದಲ್ಲಿ ಟೋಟಲ ಅಂದಾಜಿನ ಪ್ರಕಾರ 10 ಮಿಲಿಯನ್ ಪ್ರಭೇದ ಜೀವಿಗಳವ. ಬಟ್ ನಮಗೆ ಗೊತ್ತಿದ್ವಿ ಎಷ್ಟವ ಅದ್ರೊಳಗೆ 1 ಅಥವಾ 2 ಮಿಲಿಯನ್ ಮಾತ್ರ. ನೋಡ್ರಿ ಎಲ್ಲಿದಲ್ಲಿ ಅಜಗಜಾಂತರ ಫರಕದ, ಹೌದಾ. ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮಗೆಲ್ಲರಿಗೂ ಗೊತ್ತದ, ನಮ್ಮ ದೇಶದ ಮೇಲೆ ಹಾದು ಹೋಗ್ಯದ, ಹೌದಾ. ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಮಣ ವೃತ್ತದ ನಡುವಿನ ಉಷ್ಣ ಮತ್ತು ತೇವಾಂಶ ಭರಿತ ವಾತಾವರಣದ ಪ್ರದೇಶವು, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತದ, ಆಲ್ರೆಡಿ ನೀವು ಕಲ್ತೀರಿ, ಇದು ಭೂಮಿ ಅದಪ್ಪ ಅಂತಂದ್ರೆ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಭೂಮಿ, ಹೌದಾ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಮಾಡ್ಯದ, ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗ್ಯದ, ಅದು ನಮಗೆಲ್ಲರಿಗೆ ಗೊತ್ತದ. ಏನಾಗ್ಯದಂದ್ರೆ ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಮಣ ವೃತ್ತದ ನಡುವಿನ ಎರಡೂ ವೃತ್ತದ ನಡುಬರ್ಕ ಏನಾಗ್ಯದಪ್ಪ ಅಂತಂದ್ರೆ, ಉಷ್ಣ ಮತ್ತು ತೇವಾಂಶ ಭರಿತ ವಾತಾವರಣದ ಪ್ರದೇಶವು ಅತಿ ಹೆಚ್ಚು ಸಸ್ಯ ಹಾಗೂ ಪ್ರಾಣಿ ಪ್ರಭೇದ ವೈವಿಧ್ಯತೆಯನ್ನು ಹೊಂದಿದ್ದು ಈ ಪ್ರದೇಶವನ್ನು ಮಹಾವೈವಿಧ್ಯತೆಯ ಪ್ರದೇಶ ಎನ್ನುತ್ತಾರೆ. ನೋಡ್ರಿ ಏನಾಗ್ಯದಪ್ಪ ಅಂತಂದ್ರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಮಣ ವೃತ್ತದ ನಡುಬರ್ಕ ಉಷ್ಣ ತೇವಾಂಶ ಎರಡು ಏನಾಗ್ಯದ, ಆ ವಾತಾವರಣದಾಗ ಆ ಪ್ರದೇಶದಾಗ ಅತಿ ಹೆಚ್ಚು ಸಸ್ಯ ಮತ್ತು ಪ್ರಾಣಿ ಪ್ರದೇಶಗಳ ವೈವಿಧ್ಯತೆಯನ್ನು ಹೊಂದ್ಯದಂತ. ಎಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿ ನಡುಬರ್ಕೇನು ಉಷ್ಣ ಮತ್ತು ವಾಯುಗುಣ ಅದಲ್ಲ, ಅಲ್ಲಿ ಇರ್ತಕ್ಕಂಥ ಜೀವಿಗಳ ಮೇಲೆ ಅದು ಭಾಳ ಪ್ರಭಾವ ಬೀರದತ್ತ. ಹಾಗಾಗಿ ಅದಕ್ಕೆ ನಾವು ಏನಂತ ಕರೆದಾರ, ಅವರು ಮಹಾವೈವಿಧ್ಯತೆಯ ಪ್ರದೇಶ ಆತೆ. ಆ ಪ್ರದೇಶಕ್ಕೆ ಪರ್ಟಿಕ್ಯುಲರ್ ಆಗಿ ಅವರು ಒಂದು ನೇಮ್ ಕೊಟ್ರು, ಹೆಸರು ಕೊಟ್ರು. ಭೂಮಿಯ ಅರ್ಧಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆಯು ಏನಾಗ್ಯದ ನೋಡ್ರಿ, ಬ್ರೆಜಿಲ್, ಕೊಲಂಬಿಯಾ, ಇಕ್ವೆಡಾರ್, ಪೇರು, ಮೆಕ್ಸಿಕೋ, ಜೈರೆ, ಮೆಡಗಾಸ್ಕರ್, ಆಸ್ಟ್ರೇಲಿಯಾ, ಚೀನಾ, ಭಾರತ, ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಂಥ ಕೆಲವೇ ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ನೋಡ್ರಿ, ಭೂಮಿಯ ಅರ್ಧಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆ ಎಲ್ಲದಪ್ಪ ಅಂತಂದ್ರೆ ಈ ಎಲ್ಲ ದೇಶಗಳದಾಗದ ಅಂತ ಹೇಳ್ಯಾರ ಅವ್ರು. ಅಂತಂದ್ರೆ ಅನೇಕ ಜೀವ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ದೇಶಗಳು ಇವೆಲ್ಲ, ನೆನ್ಪಿಟ್ಕೋರಿ. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ನಾಗ ಸಾಕು. ನಾಳೆ ಕ್ಲಾಸ್ನಾಗ ನೆಕ್ಸ್ಟ್ ಹೇಳ್ಬಿಡ್ತೀನಿ. ಓಕೆ, ಓದ್ಕೋರಿ, ಇದೆಲ್ಲ ಫುಲ್ ಈಸಿ ಇದೆ, ಅಂಡರ್ಸ್ಟ್ಯಾಂಡ್ ಆಗ್ತದೆ, ಏನು ಹಾರ್ಡ್ ಇಲ್ಲ. ಓಕೆ, ಥ್ಯಾಂಕ್ ಯು.